ನಮಗೆ 50 ಮಾರಿದ್ರೆ ಒಂದು ಕುರಿಗೆ ಹೆಂಗ್ ಮಾರಿದ್ರೆ? ಅದು ಕುರಿ ಮೇಲೆ ಲೆಕ್ಕ. ಚೆನ್ನಾಗಿತ್ತು ಅಂದ್ರೆ 15 ಮಟ್ಟ ಹೋಗುತ್ತಾ, 18, 15, 18, 10, 12. ಬಣ್ಣ ಮತ್ತೆ ಸೈಜ್ ಮ್ಯಾಗ ಮಾಡ್ತೈತಿ. ಬಣ್ಣ ಮತ್ತು ಸೈಜ್ ರೀ. ಬಣ್ಣ ಅಂದ್ರೆ ಯಾವ ಬಣ್ಣ ರೀ? ನಿಮಗೆ ತೋರಿಸ್ತೇನೆ ತಡ್ರಿ. ಎಕ್ಸಾಂಪಲ್ ಈ ಲೇಖ, ಈ ಬಣ್ಣ, ಆ ಬಣ್ಣ. ಬಣ್ಣದಾಗ ಅದು ಏನು ಒಟ್ಟು ಮಾರ್ಕೆಟ್ನಾಗೆಲ್ಲ ಬಣ್ಣ ಓಡ್ತೈತಿ. ಮಡ್ಡಿ ಕಲರ್ ಓಡ್ತೈತಿ. ಬರೀ ಮನುಷ್ಯರಷ್ಟೇ ಕಲರ್ನಾಗೆಲ್ಲ ಅದು ಕುರಿಗೆ ಕಲರ್ ಬೇಕೆ. ಈಗ ಆ ಬಣ್ಣ ಐತಲ್ಲ, ಆ ಬಣ್ಣ ವ್ಯಾಲ್ಯೂ ಇರುತ್ತೆ. ಇಲ್ಲಾಂದ್ರೆ ಈ ಭೂಮಿ ಬೆಳೆಲಿದ್ದ ಆಸ್ತಿ ಗಿಸ್ತಿ ಮಾಡೋಕ್ಕಾಗಲ್ಲ. ನೀವು ನೋಡ್ರಿ, ಭೂಮಿ ನಾವು ಯಾವ ಹೊಲ ಇಟ್ಕೊಂಡು ಸಾಲ ಕೇರ ಬಾಂಡ್ ತೊಗೊಂಬ ಅಂತವೆ. ಈ ಯಾವನ್ಗೆ ಕಡ್ಡಕ್ಕೆ ಫೋನ್ ಮಾಡಿದ್ನಂದ್ರೆ 1 ಲಕ್ಷ ತೊಗೊಂಬ ಅಂದ್ರೆ ತಂದು ಕೊಟ್ಟು ಹೋಗ್ತಾನೆ. ಬಾಂಡ್ ಗಂಟೆ ಎಂದು ಕೇಳಲ್ಲ. ಈ ದೊಡ್ಡ ಬಾಂಡ್ ಇದೇ ಬಾಂಡ್ ಸುಮ್ಮನೆ ಫೋನ್ನಾಗ ಅಷ್ಟೇ ಇದೆ. ನೀವು ಯಾರಿಗೆ 1 ಲಕ್ಷ ಕೇರ ಹೌದಪ್ಪ ಹೊಲ್ದಾಗ ಹೋಗಿ ಬಾಂಡ್ ತೊಗೊಂಬ ರೊಕ್ಕ ಕೊಡ್ತಂತಾನೆ. ಮತ್ತೆಲ್ಲ ಒಂದು ಸಾಕ್ಷಿ ಸಹಿ ಮಾಡಿಸ್ಬೇಕು. ಇದು ಹಂಗಲ್ಲ, ನನಗೆ 1 ಲಕ್ಷ ಬೇಕಂದ್ರೆ ತಂದು ಕೊಟ್ಟು ಹೋಗ್ತಾನೆ. ಯಾಕಂದ್ರೆ ಇದು ಅಷ್ಟು ವ್ಯಾಲ್ಯೂ ಐತಿ, ಆದ್ರೆ ಅಷ್ಟು ಕಷ್ಟನ ಐತಿ. ಈಗ 100 ಕುರಿ ಎಷ್ಟು ಎಕರೆದ ಆದಾಯ ರೀ? ಒಂದು 60-70 ಎಕರೆ ಆದಾಯ ಕರೆಕ್ಟ್ ಟೈಮ್ ಹೆಸರ. 10 ಲಕ್ಷ ಮ್ಯಾಗ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಗಿವ್ಸದ ಎಲ್ಲ ತೆಗೆದ್ರೂ ಒಳ್ಳೆ ಆದಾಯ. ಆದ್ರೆ ಅದ್ರ ತಕ್ಕಂಗೆ ಎಫರ್ಟ್ ಇರ್ಬೇಕು. ಸುಮ್ಮನೆ 100 ಕುರಿ ಕಟ್ಟೋದು ದೊಡ್ಡ ಗದಲ್ಲ. ಅದನ್ನು ಮೇಸಿರಷ್ಟೇ ಇದಿರುತ್ತೆ, ಇಲ್ಲಾಂದ್ರೆ ಲಾಭ ಇಲ್ಲ. 2 ಬ್ಯಾಚ್ ಸಿಗುತ್ತೆ. ಅದೇನು ರೀ ಕಂಟಿನ್ಯೂ ಬ್ಯಾಚ್ ಅನ್ನೋದಕ್ಕಿಂತ ಅದು ಈಗ 100 ಕುರಿ ಅಂದ್ರೆ ಕಂಟಿನ್ಯೂ ಸರ್ಕ್ಯುಲೇಷನ್ ಅದ. ಹಂಗೆ ಈತಿರ್ತಾವೆ, ಅವು ಹುಡ್ತೈತೆ ಹೋಗ್ತಿರ್ತಾವೆ ಕಂಟಿನ್ಯೂಸ್. ಅದು ಇದು ನಾನ್ ಸ್ಟಾಪೇಬಲ್ ಇದೆ. ಯಾವುದು ನೀವು ಹೊಲ್ದಾಗಿನ 2 ಮಳೆ ನೋಡ್ಕೊಂಡಿದ್ರೆ ಅದು ಹಂಗಲ್ಲ. ಹಾಗೆ ಕಂಟಿನ್ಯೂ ನಾವು ಅದ್ರ ಮ್ಯಾಗ ಹೆಂಗೆ ಜೋಪಾನ ಮಾಡ್ತವೆ ಹಂಗೆ ಪ್ರಾಡಕ್ಟ್ ಅದು. ನಾನು 100 ಎಕರೆ ಹೊಲ ಮಾಡ್ತೀನಿ, ಲವಣಿ ಮಾಡ್ತಿದ್ದೀನಿ. ನಾಳೆ 100 ಎಕರೆ ಲವಣಿ ಹೊಲ ಮಾಡ್ತೀನಿ ನಾನು. ಈಗ ಏನಾರ ನಾನು ನಾಳೆ ಈಗ ಮಳೆ ಆತಂದ್ರೆ ನಾನು ಬೀಜ ಗೊಬ್ಬರ ಬೇಕಂದ್ರೆ ನನ್ನ ಮೂಲ ಆದಾಯ ಇವು. ಇನ್ನೊಂದು ತಿಂಗಳ ಶ್ರಾವಣ ಮುಗಿತಂದ್ರೆ ಕೊಟ್ಟಿನಿ ಅಂದ್ರೆ ನಾನು ಲಕ್ಷಗಟ್ಟಲೆ ಆದಾಯ ಬರ್ತಾ. ಅದನ್ನೇ ನಾನು ಬೀಜ ಗೊಬ್ಬರಕ್ಕೆ ಯೂಸ್ ಮಾಡ್ತೀನಿ. ನಾನು ಸಾಲ ಮಾಡೋಂಗಿಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಇದೇ ದುಡ್ಡು ಅದಕ್ಕೆ ಯೂಸ್ ಮಾಡ್ತೀನಿ. ಈಗ ನನ್ನ ಈ ದುಡ್ಡು ನನ್ನ ಸಾಲ ಇಲ್ಲ ಅದಕ್ಕೆ ಹೋಗುತ್ತೆ. ನಾಳೆ ಅದ್ರ ಪ್ರಾಫಿಟ್ ಒಟ್ಟು ನನಗೇನಾಗುತ್ತೆ ಮತ್ತು ಆದಾಯಕ್ಕೆ ಬರುತ್ತೆ. ಆಡ್ ಬೆಸ್ಟ್. ಯಾಕೆ ಆಡ್ ಬೆಸ್ಟ್ ಅಂದ್ರೆ ಅಲ್ರಿ, ಇದು ಈಗ ನೋಡ್ರಿ, ಈಗ 3 ತಿಂಗಳು ಮೇಸಿನೇ ನಾನು, ಇನ್ನೂ 1 ತಿಂಗಳು ಮೇಯಿಸ್ಬೇಕು. ಮೇಯ್ಸಿ ಕೊಟ್ಬಿಡೋದ. ಆಡು 5 ತಿಂಗಳಿಂದ 6 ತಿಂಗಳು ಮೇಸಿದೇನ್ರ ಒಳ್ಳೆ ಮತ್ತೆ ಪ್ರಾಡಕ್ಟ್ ಕೊಡ್ತಾ. ಮತ್ತೆ ಒಂದು ಮರಿ ಕೊಡ್ತಾ. 1 2 ಅದು ಅಲ್ಲ, 1 ಕೊಡ್ತಾ, 2 ಕೊಡ್ತಾ, 3 ಕೊಡ್ತಾ. ಅದು ಇದ್ರ ಮ್ಯಾಗ. ಬಟ್ ಸೇಮ್ ಫುಡ್ ಸೇಮ್ ಯೂಸ್ದಾಗ ನಮಗೆ ಇದು ಬಂದು ಇನ್ಕಮ್ ಜಾಸ್ತಿ ಆಗುತ್ತಲ್ಲ. ಈಗ ಇದನ್ನ ಮೇಯ್ಸಿ ಕೊಟ್ಬಿಡ್ತೀವಿ ಅಷ್ಟೇ. ಅದಾತಂದ್ರೆ ನಮಗೆ ಇನ್ಕಮ್ ಆಗಿಬಿಡುತ್ತೆ. ಇನ್ಕಮ್ ಆಗುತ್ತಲ್ಲ, ಹಂಗಾಗಿ ಆಡ ಬೆಸ್ಟ್. ಅರ್ಧದಾಗ ಎಕ್ಸ್ಪೆಷಲಿ ಇರ್ಕೊಂಡು ಬಿಟ್ಟಲ್ ತಳಿ ಆಡ ಬೆಸ್ಟ್. ಒಟ್ಟೇನ್ರಿ ಚಾಟ್ ಆಗ್ಬೇಕು ಅಷ್ಟೇ. ಇವಕ್ಕೆ ನೆಲಕ್ಕೆಲ್ಲ ಮ್ಯಾಟ್ ಹಾಕ್ತಾರ? ಏನಾಗಲ್ಲ. ಒಟ್ಟು ನೋಡ್ರಿ, ಮೊದ್ಲು ಮೂಲತಃ ಕುರಿ ಮ್ಯಾಟ್ ಹಾಕಿ ಇದು ಮಾಡ್ತಾವೆ. ಎಲ್ಲ ಭೂಮಿ ಮ್ಯಾಗ ಇರುತ್ತೆ. ಭೂಮಿಯೇ ಸೃಷ್ಟ ಆಗೋದಿದ್ದ. ಮ್ಯಾಟ್ ಹಾಕಿದ್ನ ಅವೆಲ್ಲ ಐಟೆಕ್ ಅವು ಏನು ಮಾಡ್ಬಾರ್ದು. ಈ ಬಿಟಲ್ ವೇಟ್ ಜಾಸ್ತಿ ಬರುತ್ತೆ. ವೇಟ್ ಜಾಸ್ತಿ ಲಘು. ಒಂದು ನಾವೀಗ ನಮ್ಮ ಜವಳಿನ 3 ತಿಂಗಳ ಜೋಪಾನ ಮಾಡೋದ, 2 ತಿಂಗಳ ಜೋಪಾನ ಮಾಡೋದ. ನಮ್ಮ ಅಜ್ಜನ ಕಾಲದನ್ನ ಇದನ್ನೇ ಮಾಡಿದ್ವಿ ನಾವು. ಇವಾಗ ಈಗ ಒಂದು 5 ತಿಂಗಳಾಯ್ತು. ಸ್ವಲ್ಪ ಲೇಬರ್ ಸಿಗಲಿಕ್ಕೆ ಬೇರೆ ಕಡೆ ಕುರಿ ಪಾಲಿಗೆ ಕೊಡ್ತೀವಿ. ಅದು ಅಲ್ಲಿ ಬರ್ತಕ್ಕಂಥ ನನ್ನ ಮರಿಗಳನ್ನು ನಾವು ಶೆಡ್ಗೆ ಹಾಕಿ ಇಲ್ಲಿ ಸ್ವಲ್ಪ ಸಾಕಾಣಿಕೆ ಮಾಡಿ ಆಮೇಲೆ ಕೊಡ್ತಿದ್ವಿ. ಸರ್ ನಮಸ್ತೆ, ನಿಮ್ಮ ಹೆಸರು ಮತ್ತು ನಿಮ್ಮ ಸರ್? ನಮಸ್ತೆ, ನಮ್ಮ ಹೆಸರು ಕೃಷ್ಣ ಅಬ್ಬಿಗಿರಿ ಅಂತ. ನಮ್ಮದು ಕೋಮ್ಲಾಪುರ, ಕುಕ್ನೂರು ತಾಲೂಕು, ಕೊಪ್ಪಳ ಜಿಲ್ಲಾ. ನಾವು ಈ ಕುರಿ ಸಾಕಾಣಿಕೆ ನಮ್ಮ ವಂಶ ಪರಂಪರೆಯಿಂದ ಬಂದಿದ್ದು. ಯಾಕಂದ್ರೆ ನಾವು ನಮ್ಮ ಅಜ್ಜನ ಕಾಲದಿಂದನೂ ನಾವು ಇದನ್ನೇ ಮಾಡಿದ್ದೀವಿ. ಇವಾಗ ಲೇಬರ್ ಸಿಗ್ಲಿಕ್ಕೆ ನಾವು ಇದನ್ನು ಪಾಲಿಗೆ ಹೊಡೆದು ಮತ್ತು ನೆಕ್ಸ್ಟ್ ಅಲ್ಲಿ ಬರ್ತಕ್ಕಂಥ ನಮ್ಮ ಪಾಲಿನ ಮೇಲೆ ತಂದು ಇಲ್ಲಿ ಶೆಡ್ಗೆ ಹಾಕಿ ಸಾಕಾಣಿಕೆ ಮಾಡ್ತಿದ್ವಿ. ಮೊದಲಿಂದನ ನಿಮ್ಮದು ಕೃಷಿ ಜೊತೆಗೆ ಕೃಷಿ ಮತ್ತು ಮೂಲ ಕಸಬು ನಮ್ಮದು ಇದೆ. ಕುರಿ ಸಾಕಾಣಿಕೆ ಮೂಲ ಕಸಬು. ನಮ್ಮ ಅಜ್ಜನ ಕಾಲದನ್ನ ಇದನ್ನೇ ಮಾಡಿದ್ವಿ ನಾವು. ಇವಾಗ ಈಗ ಒಂದು 5 ತಿಂಗಳಾಯ್ತು. ಸ್ವಲ್ಪ ಲೇಬರ್ ಸಿಗಲಿಕ್ಕೆ ಬೇರೆ ಕಡೆ ಕುರಿ ಪಾಲಿಗೆ ಕೊಡ್ತೀವಿ. ಅದು ಅಲ್ಲಿ ಬರ್ತಕ್ಕಂಥ ನನ್ನ ಮರಿಗಳನ್ನು ನಾವು ಶೆಡ್ಗೆ ಹಾಕಿ ಇಲ್ಲಿ ಸ್ವಲ್ಪ ಸಾಕಾಣಿಕೆ ಮಾಡಿ ಆಮೇಲೆ ಕೊಡ್ತಿದ್ವಿ. ಆಮೇಲೆ ನೆಕ್ಸ್ಟ್ ಮುಂದಿನ ದಿನಮಾನಗಳಲ್ಲಿ ಇನ್ನೊಂದು ತಿಂಗಳ ಹಿಂಗೆ ಮತ್ತೆ ಬೇರೆ ಜಾತಿ ಆಡು ತಂದು ಒಂದು 20-30 ಅದನ್ನು ಒಂದು ಸಾಕಾಣಿಕೆ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ. ಬೇರೆ ಜಾತಿ ಯಾವುದು? ಇದು ಬೆಟಲ್ ಅಂತ ಬರ್ತದೆ. ಬಿಟಲ್ ಅಂತಂದು ಉದ್ದಕ್ಕಿವಿದ. ಅದನ್ನು ಆಲ್ರೆಡಿ ನಾನು ಒಂದು ಮನೆಗೆ ಐತೆ ಆಡ, ನಿಮಗೆ ತೋರಿಸ್ತೀನಿ ಈಗ. ಅಂತ ತಳಿ ಒಂದು ಮಾಡ್ಬೇಕಂತ. ಆ್ಯಕ್ಚುಲಿ ಅದನ್ನು ಬ್ರೀಡಿಗೆ ತಂದಿದ್ದೆ. ಹೋತಾನ ಲಾಸ್ಟ್ ಟೈಮ್ ಕೊಟ್ಟಿದ್ದೀನಿ. ಆ ಬ್ರೀಡ್ ಹುಟ್ಟಿದ್ದ ಇಲ್ಲೈತಿ. ಆ ಬ್ರೀಡ್ ಹುಟ್ಟಿದ್ದೆ ಅದು.
ಇದು ಅದೇ ಆ ಪೀಡ್ ಹುಟ್ಟಿದ್ದು ಓತನ ಅದು ಅಂತ ಅದಕ್ಕೆ ಈಗ ತಳಿ ಅಭಿವೃದ್ಧಿ ಮಾಡ್ತಿದ್ದಾರೆ. ತಳೆ ಅಭಿವೃದ್ಧಿ ಮಾಡ್ಬೇಕು. ಈ ಬಿಟಲ್ ವೇಟ್ ಜಾಸ್ತಿ ಬರುತ್ತೆ, ವೇಟ್ ಜಾಸ್ತಿ ಲಘು. ಒಂದ್ ನಾವೀಗ ನಮ್ಮ ಜವಾರಿನ 3 ತಿಂಗಳ ಜೋಪಾನ ಮಾಡೋದ 2 ತಿಂಗಳ ಜೋಪಾನ ಮಾಡೋದ. ಅದು ನಮ್ ಜವಾರಿ 3 ತಿಂಗಳ ಬಿಟಲ್ 2 ತಿಂಗಳ 2 ತಿಂಗಳ ಡೆವಲಪ್ಮೆಂಟ್ ಜಾಸ್ತಿ. ಆಮೇಲೆ ಒಳ್ಳೆ ಕ್ವಾಲಿಟಿ ಫುಡ್ ಹಾಕ್ಬೇಕು ಅಷ್ಟೇ. ಕ್ವಾಲಿಟಿ ಅನ್ನೋದಕ್ಕಿಂತ ಏನು ಸಾಕನ್ನ ಮಟ್ಟ ಹಾಕ್ಬೇಕು ಅಷ್ಟೇ. ಊಟ ಅದಕ್ಕೆ ಜಾಸ್ತಿ ಊಟ ಬೇಕು, ಜಾಸ್ತಿ ಫುಡ್ ಬೇಕು. ಕ್ವಾಲಿಟಿ ಅನ್ನೋದೇನಲ್ಲ, ಜಾಸ್ತಿ ಫುಡ್ ಬೇಕು. ಅದು ಗ್ರೌತ್ ಬೇಗ ಆಗುತ್ತೆ. ನೀವು ನೋಡಿರ್ಬೋದು ಅದು ಓದ್ತಾ ಹಿಂಗೆ ರೇಟ್ ಏನು ವ್ಯತ್ಯಾಸ ಏನಿಲ್ಲ, ಸೇಮ್ ರೇಟ್. ಬಟ್ ತೂಕ ಜಾಸ್ತಿ ಇರ್ತಲ್ಲ, ಜಾಸ್ತಿ ಲಘು ಮಾಡ್ತೈತಿ, ಇನ್ಕಮ್ ಜಲ್ದಿ. ಈ 3 ತಿಂಗಳ ಜೋಪಾನ ಮಾಡಿದಂಗೆ 2 ತಿಂಗಳ ಜೋಪಾನ ಮಾಡಿದಂಗೆ 1 ತಿಂಗಳ ಸೇವ್ ಆಗ್ತೈತಿ. 3 ತಿಂಗಳ ಮರಿನ 2 ತಿಂಗಳಿಗೆ ಹೋಗ್ತೈತಿ. ನೆಕ್ಸ್ಟ್ ಏನಂದ್ರೆ ಇನ್ನೂ 2-3 ಸಾವಿರ ರೂಪಾಯಿ ಹೆಚ್ಚಿಗೆ ರೇಟ್ ಮಾಡ್ತೈತಿ ಬಿಟಲ್ ತಳಿ, ಬೇಗ ಇದಾಗುತ್ತೆ. ಬಟ್ ಅದು ನನ್ನ ಹೋಗ್ತಾ ಇತ್ತದ ಕೊಟ್ಟಿದ್ದೆ ಮಂದಿ ಒಂದು 2-3 ತಿಂಗಳಾಯ್ತು ಕೊಟ್ಟನ್ನ. ಅದು ಇತ್ತು. ಅದು ಈಗ ನೆಕ್ಸ್ಟ್ ಅದೇ ತಳಿನ ಅಭಿವೃದ್ಧಿ ಮಾಡ್ಬೇಕಂತ ಒಂದು ಪ್ಲಾನ್ ಇದೆ ಅಷ್ಟೇ. ಅದಕ್ಕೆ ಇನ್ನೆಲ್ಲ ಮಾಡಿದ್ದೀನಿ. ಏನ್ ಸಡ್ ಖರ್ಚಿಲ್ಲ ಸಡ್ ಸುಮ್ಮನೆ ಏನ್ ಪ್ಲಾನ್ ಇದೆ? ಏನಿಲ್ಲ, ನಮ್ಗೇನು ಆ ಕಡೆ ಟ್ಯಾಕ್ಟ್ರಿ ಬಿಡಾಕ, ಆಮೇಲೆ ಆ ಕಡೆ ಏನಾದ್ರು ನಮ್ಮ ಸಾಮಾನ್ಗೆ ಮನ ಹಚ್ಕೊಳಕ, ಈ ಕಡೆ ನಮ್ದು ಜವಾರಿ ಆಕಳ ಕಟ್ತೀವಿ. ಒಂದು ಆಕಳ ಇಷ್ಟೇ, ನಮ್ಗೆ ಇಷ್ಟು ಸಾಕು, ಹೆಚ್ಚಿಗೆ ಏನು ಅವಶ್ಯಕತೆ ಇಲ್ಲ. ಅದು ಮಾಡಿ ಆಮೇಲೆ ಅದೇನೋ ಮಾಡಿ ಅವೆಲ್ಲ ಬೇಡ, ಅಷ್ಟು ಇದು ಇರಲ್ಲ, ಸಿಂಪಲ್ ಸಾಕಿಷ್ಟೇ. ಒಟ್ಟೇನ್ರಿ ಚಾಟ್ ಆಗ್ಬೇಕಷ್ಟೇ. ಇವಕ್ಕೆ ನೆಲಕ್ಕೆಲ್ಲ ಮ್ಯಾಟ್ ಹಾಕ್ತಾರ, ಏನು ಹಾಕಂಗಿಲ್ಲ. ಒಟ್ಟು ನೋಡ್ರಿ, ಮೊದ್ಲು ಮೂಲತಃ ಕುರಿ ಮ್ಯಾಟ್ ಹಾಕಿ ಇದು ಮಾಡ್ತಾರೆ, ಎಲ್ಲ ಭೂಮಿ ಮ್ಯಾಗ ಇರುತ್ತೆ. ಭೂಮಿಯೇ ಸೃಷ್ಟ ಆಗೋದಿದ್ದ, ಮ್ಯಾಟ್ ಹಾಕಿದ್ನ ಅವೆಲ್ಲ ಇಟ್ಟಕ್ಕೆ ಏನು ಮಾಡ್ಬಾರ್ದು. ನಮ್ಮಲ್ಲಿ ನೋಡ್ರಿ ಏನಾದ್ರು ಕರೆಕ್ಟ್ ಸುಮ್ಮನೆ ನೆಲಕ್ಕೆ ಇರ್ತಾ 2 ಕಸ ಅಂತೀವಿ, ಇಷ್ಟು ಸಾಕು. ಈಗೊಮ್ಮೆ ಮಧ್ಯಾಹ್ನೊಮ್ಮೆ ಆಮೇಲೆ ಸಾಯಂಕಾಲ 3 ಹೊತ್ತು ಕ್ಲೀನ್ ಆಗಿಬಿಡುತ್ತೆ. ಇದು ಫಾರ್ ಟೈಮ್ ಜಾಬ್. ಪಾರ್ಟ್ ಟೈಮ್ ಜಾಬ್ ಅನ್ನೋದಕ್ಕಿಂತ ಸುಮ್ಮನೆ ಇದಕ್ಕೇನು ಸಮಯ ಇಲ್ಲ. ಬೆಳಗ್ಗೆ ಒಂದು 2 ತಾಸು, ಸಾಯಂಕಾಲ ಒಂದು 2 ತಾಸು, ಅಷ್ಟು ಸಾಕು. ಬೆಳಿಗ್ಗೆ ಏನು ಮಾಡ್ತಾರೆ, ಸಾಯಂಕಾಲ ಏನು ಮಾಡ್ತಾರೆ? ಬೆಳಿಗ್ಗೆ ಏನಿಲ್ಲ, ಒಂದು 3-4 ಹೊಟ್ಟು ಹಾಕ್ತೀವಿ. ಇಲ್ಲಿದೆ, ನಿಮಗೆ ತೋರಿಸ್ತೀನಿ ನೋಡಿ. ಇದೇನು ನಮ್ಮ ಹೊಲದಲ್ಲಿ ಬೆಳಿತಕ್ಕಂಥ ಕಡ್ಲಿ ಹುಳಿ ಅಷ್ಟೇ. ನಮ್ಮ ಹೊಲದಿಂದ ಅದೇ ನಾವು ರೊಕ್ಕ ಕೊಟ್ಟಂತ ತೊಗೊಂಡಿಲ್ಲ. ಇದು ಒಂದು ಅಷ್ಟೇ ನಾವು ಬೆಳೆಯಂಗಿಲ್ಲ, ಕಡ್ಲಿ ಬೆಳೆ. ಇದು ಒಂದು ಅಷ್ಟೇ ನಾವು ದುಡ್ಡು ಕೊಟ್ಟು ತೊಗೊಂಡಿರ್ತೀವಿ ಅಷ್ಟೇ. ಮತ್ತೆ ಆಮೇಲೆ ಇದನ್ನೇ ಅದನ್ನೇ 2 ಹಾಕ್ತಿದೀವಿ ಬೆಳಿಗ್ಗೆ 2 ಮೇಯಿಸಿ. ಆಮೇಲೆ ನೆಕ್ಸ್ಟ್ ನಾವೇನು ಅದನ್ನ ಇದನ್ನಿಲ್ಲ. ಇವಾಗ ಮೆಕ್ಕೆಜೋಳ ಇಷ್ಟ, ಮೆಕ್ಕೆಜೋಳ. ಆಮೇಲೆ ಎಲ್ಲರೂ ಒಂದು ಮರಿಗೆ ಇಷ್ಟ ಕೊಡ್ಬೇಕು, ಅಷ್ಟ ಗ್ರಾಮ್ ಕೊಡ್ಬೇಕು ಅಂತೇವೆ ನಾವು. ಹಂಗಲ್ಲ, ಸಾಕನ್ನ ಮಟ್ಟ ಹಾಕ್ಬಿಡೋದು. ಅವು ಸಾಕನ್ನ ತಿಂದ್ಮ್ಯಾಗ ಆಮೇಲೆ ಬೆಳೆದಾಕಿ ಮತ್ತೆ ಒಟ್ಟು ಹಾಕ್ತೀವಿ ನಾವು. ಯಾವುದು ತೂಕ ಮಾಡಿ ಯಾವುದಕ್ಕೂ ಮರಿಗೆ ಫುಡ್ ಕೊಡಂಗಿಲ್ಲ. ಇಷ್ಟೇ ಗ್ರಾಮ್ ಅಂತೇನಿಲ್ಲ, ಯಾವುದು ಏನು ನಮ್ಮ ಒಟ್ಟು ಯಾವುದಕ್ಕೂ ಇಷ್ಟು ಗ್ರಾಮ್ ಅಂತ ಕೊಡ್ಬೇಕಂತ ಇಲ್ಲ. ಇಷ್ಟು ನಾವೇನು ಅವು ಸಾಕನ್ಮ್ಯಾಗ ತಗೊಂಬಿಡೋದು. ಅವು ತಿನ್ನೋದು ಬಿಟ್ಟ ಮೇಲೆ ಮತ್ತೆ ತೆಗೆದ್ಬಿಡ್ತೀವಿ. ಸಾಕನ್ನ ಮಟ್ಟ ತಿನ್ಬೇಕು. ಕೊಟ್ಟ ಯಾವುದು ಸ್ವಲ್ಪ ಗ್ರಾಮು ಅವು ಏನು ಆಗಂಗಿಲ್ಲ. ಸುಮ್ಮನೆ ಹಂಗೆ ಗ್ರಾಮ್ ಕೊಡ್ಬೇಕು, ಅದು ಕೊಡ್ಬೇಕು, ಅವೆಲ್ಲ ಸುಳ್ಳು. ಆಮೇಲೆ ಅವಕ್ಕೇನು ವ್ಯಾಕ್ಸಿನ್ ಜಾಸ್ತಿ ಏನು ಮಾಡಂಗಿಲ್ಲ. ಜಂತೆಣ್ಣೆ ಅಂತ ಬರುತ್ತಾ, ಜಂತೆಣ್ಣೆ ಹಾಕ್ತೀವಿ. ಅದು ಏನು ಜಾಸ್ತಿ ಮೇಲೆ ವಿಟಮಿನ್ ಟಾನಿಕ್ ಹಾಕ್ತೀವಿ ಅಷ್ಟೇ. ಆ ಕಮ್ಮಿ ಅಂತ ನಾವು ಹೇಳಂಗಿಲ್ಲ. ಯಾವ ಕಮ್ಮಿ ವಿಟಮಿನ್ ಹಾಕಿದ್ರು ಹಾಕ್ಬೋದು. ಬಟ್ 15 ದಿನಕ್ಕೆ ತಿಂಗಳಿಗೊಮ್ಮೆ ಹಾಕ್ತೀವಿ. ನೋಡ್ರಿ, ಆ್ಯಕ್ಚುಲಿ ಸಪ್ರೇಟಾಗಿ ಮಾಡ್ಬೇಕು. ಬಟ್ ನಮ್ಮ 4-5 ಯಾಕೆ ಇದು ಮಾಡ್ಬೇಕನ್ನೋದು ಕಷ್ಟ ಮಾಡೀನಿ. ಯಾಕಂದ್ರೆ ಇದು ಸ್ವಲ್ಪ ಇದಾಗುತ್ತೆ, ಅದು ಕತ್ತಾಗೋದು ಅದು ಮಾಡೋದು ಮಾಡ್ತೈತಿ. ನಾವು ಇಲ್ಲೇ ಇರ್ತೀವಲ್ಲ, ನಡೀತೈತಿ. ಹಂಗಾಗಿ ಸುಮ್ಮನೆ ಇದು ಮಾಡ್ತೀವಿ. ಯಾಕಂದ್ರೆ ಸಪ್ರೇಟ್ ಮಾಡೋದು ಚೆನ್ನಾಗಿ. ಒಂದು ಆಡು ಇದು ಓತನ ಸಪ್ರೇಟ್ ಮಾಡ್ಬೇಕು, ಟೆಗರ್ ಸಪ್ರೇಟ್ ಮಾಡ್ಬೇಕು. ನಮ್ಮ 4-5 ಕೆಲ್ ಸಪ್ರೇಟ್ ಮಾಡ್ಬೇಕಂತಂದು ಒಟ್ಟಿಗೆ ಮೆಸ್ತೀವಿ. ಅದಕ್ಕೇನು ಸಮಸ್ಯೆ ಇಲ್ರಿ. ಅದಕ್ಕೆ ಆಡು ಬೆಸ್ಟ್. ಯಾಕೆ ಆಡು ಬೆಸ್ಟ್ ಅಂದ್ರೆ ಅಲ್ರಿ, ಇದು ಈಗ ನೋಡ್ರಿ, ಈಗ 3 ತಿಂಗಳು ಮೇಯಿಸಿದೆ ನಾನು, ಇನ್ನೂ 1 ತಿಂಗಳು ಮೇಯಿಸ್ಬೇಕು. ಮೇಯಿಸಿ ಕೊಟ್ಬಿಡೋದ. ಆಡು 5 ತಿಂಗಳಿಂದ 6 ತಿಂಗಳು ಮೇಯಿಸಿದೇನ್ರ ಒಳ್ಳೆ ಮತ್ತೆ ಪ್ರಾಡಕ್ಟ್ ಕೊಡ್ತಾ, ಮತ್ತೆ ಒಂದು ಮರಿ ಕೊಡ್ತಾ. 1-2 ಅದು ಅಲ್ಲ, 1 ಕೊಡ್ತಾ, 2 ಕೊಡ್ತಾ, 3 ಕೊಡ್ತಾ. ಅದು ಇದ್ರ ಮ್ಯಾಗ. ಬಟ್ ಸೇಮ್ ಫುಡ್ ಸೇಮ್ ಇದ್ದಾಗ ನಮಗೆ ಇದು ಬಂದು ಇನ್ಕಮ್ ಜಾಸ್ತಿ ಆಗುತ್ತಲ್ಲ. ಈಗ ಇದನ್ನ ಮೇಯಿಸಿ ಕೊಟ್ಬಿಡ್ತೀವಿ ಅಷ್ಟೇ. ಅದಾತಂದ್ರೆ ನಮಗೆ ಇನ್ಕಮ್ ಆಗಿಬಿಡುತ್ತೆ. ಇನ್ಕಮ್ ಆಗುತ್ತಲ್ಲ, ಹಂಗಾಗಿ ಆಡ ಬೆಸ್ಟ್. ಅದ್ರಾಗ ಎಕ್ಸ್ಪೆಷಲಿ ಇರ್ಕೊಂಡು ಬಿಟಲ್ ತಳಿ ಆಡ ಬೆಸ್ಟ್ ಜವಾರಿ ಆಡ್ಕಿಂತ. ಯಾಕಂದ್ರೆ ವೇಟ್ ಜಾಸ್ತಿ, ಲಘು ವೇಟ್ ಅದು. ನಿಮಗೆ ತೋರಿಸ್ತೀನಿ, ನಂದೊಂದು ಲಾಸ್ಟ್ ಒಂದು ಆಡು ಐತಿ. ಈಗ ಅದು ವೇಟ್ ಜಾಸ್ತಿ ಬಂದ್ಬಿಡುತ್ತೆ. ಏನಿಲ್ರಿ ನೋಡ್ರಿ, ಒಳಗೆ ಮೇಯಿಸ್ಬೇಕು ಅನ್ನೋದಿಲ್ಲ. ಅವು ಕೊಡ್ತಕ್ಕಂಥ ಫುಡ್ನ ಕರೆಕ್ಟಾಗಿ ಕೊಟ್ಬಿಟ್ರೆ ನೀವು ಒಳಗಡೆ ಮೇಯಿಸ್ರಿ ಏನು ಸಮಸ್ಯೆ ಇಲ್ಲ. ಅದಕ್ಕೇನು ನೀವು ಒಳಗಡೆ ಬಿಡ್ರಿ. ನಾವೆಲ್ಲ ಕಡೆಗೆ ಬಿಡಂಗಿಲ್ಲ ಮರಿ, ನಮ್ಮ ಇಲ್ಲೇ ಮೇಯಿಸ್ತೀವಿ. ನಾವು ಕಡೆಗೆ ಬಿಡಂಗಿಲ್ಲ, ಇಲ್ಲೇ ಮೇಯಿಸ್ತೀವಿ. ಅದು ಏನು ಗೊತ್ತಾ, ಫಸ್ಟ್ಲಿದ್ದ ಅಡ್ಜಸ್ಟ್ಮೆಂಟ್ ಆಗ್ಬೇಕು. ಈಗ ನಮಗೆ ಇಲ್ಲೇ ಅದಾವಲ್ಲ, ಇಲ್ಲೇ ಇರ್ತಾವೆ. ನೀವು ಕಡೆಗೆ ಬಿಟ್ರಿ ಮರಿ ಏನಾಗ್ತಾವೆ ಅಂದ್ರೆ ಡಲ್ ಆಗ್ತಾವೆ. ಮತ್ತೆ
ಆಡನ ಅಷ್ಟೇ ಒಳಗೆ ಮೇಯಿಸ್ತೀವಿ ಅಂದ್ರೆ ಒಳಗೆ ಮೇಯಿಸ್ಬೇಕು. 4 ದಿನ ಹೊರಗೆ ಮೇಯಿಸೋದು 4 ದಿನ ಒಳಗೆ ಮೇಯಿಸೋದಾರ ಅಡ್ಜಸ್ಟ್ಮೆಂಟ್ ಆಗಂಗಿಲ್ಲ. ಬಟ್ ನಾವೇನ್ ಮಾಡ್ತೀವಿ ಒಂದೇ ಕೊಡ್ಬೇಕು. ಈಗ ಒಳಗೆ ಹಾಕ್ತೀವಿ ಒಳಗೆ ಹಾಕ್ಬೇಕು, ಹೊರಗೆ ಬಿಡ್ತೀವಿ ಹೊರಗೆ ಬಿಡ್ಬೇಕು. 4 ದಿನ ಹೊರಗೆ ಬಿಡೋದು 4 ದಿನ ಹೊರಗೆ ಬಿಡೋದು ಮಾಡಬಾರ್ದು. ಕರೆಕ್ಟಾಗಿ ಎಲ್ಲಿ ಇರ್ತಾ ಸ್ಟೇಬಲ್ ಆಗಿ ಅವಕ್ಕೆ ಏನೈತಿ ಫುಡ್ ಕೊಡ್ಬೇಕು ಅಷ್ಟೇ. ನೀವು ಯುವಕರು ಈ ಅಪ್ಪಾರ ಅವ್ರ ಹಿರಿಯರೆಲ್ಲ ಆಡು ಕುರಿ ಟಗರು ಸಾಕಾಣಿಕೆ ಮಾಡಿದ್ರು ಅದನ್ನ ಮುಂದುವರ್ಸಿನ ಅಂತ ಹೇಳ್ತಾರೆ. ಎಷ್ಟೋ ಜನ ಬಿಟ್ಟೇ ಬಿಡ್ತಾರೆ. ಅದು ಅವ್ರು ತಪ್ಪು. ಯಾಕೆಂದ್ರೆ ನಾ ಹೇಳ್ಬಿಡ್ತೀನಿ ಒಂದು ಎಕ್ಸಾಂಪಲ್. ನಾನು 100 ಎಕರೆ ಹೊಲ ಮಾಡ್ತೀನಿ, ಲವಣಿ ಮಾಡ್ತಿದ್ದೀನಿ. ನಾಳೆ 100 ಎಕರೆ ಲವಣಿ ಹೊಲ ಮಾಡ್ತೀನಿ ನಾನು. ಈಗ ಏನಾರ ನಾನು ನಾಳೆ ಈಗ ಮಳೆ ಆತಂದ್ರೆ ನಾನು ಬೀಜ ಗೊಬ್ಬರ ಬೇಕಂದ್ರೆ ನನ್ನ ಮೂಲ ಆದಾಯ ಇವು. ಇನ್ನೊಂದು ತಿಂಗಳ ಶ್ರಾವಣ ಮುಗಿತಂದ್ರೆ ಕೊಟ್ಟಿನಿ ಅಂದ್ರೆ ನಾನು ಲಕ್ಷಗಟ್ಟಲೆ ಆದಾಯ ಬರ್ತಾ. ಅದನ್ನೇ ನಾನು ಬೀಜ ಗೊಬ್ಬರಕ್ಕೆ ಯೂಸ್ ಮಾಡ್ತೀನಿ. ನಾನು ಸಾಲ ಮಾಡೋಂಗಿಲ್ಲ, ಅದನ್ನೇ ಯೂಸ್ ಮಾಡ್ತೀನಿ. ಇದೇ ದುಡ್ಡು ಅದಕ್ಕೆ ಯೂಸ್ ಮಾಡ್ತೀನಿ. ಈಗ ನನ್ನ ಈ ದುಡ್ಡು ನನ್ನ ಸಾಲ ಇಲ್ಲ ಅದಕ್ಕೆ ಹೋಗುತ್ತೆ. ನಾಳೆ ಅದ್ರ ಪ್ರಾಫಿಟ್ ಒಟ್ಟು ನನಗೇನಾಗುತ್ತೆ ಮತ್ತು ಆದಾಯಕ್ಕೆ ಬರ್ತಾ. ಉಪಕಸಬು ಅದಕ್ಕೆ ನಮ್ಮ ರೈತರು ಈ ತರ ಇಟ್ಕೊಂಡಿದ್ರು. ಇದನ್ನ ಖರ್ಚು ಮಾಡೋದು ಅದಕ್ಕೆ ಹಾಕೋದು. ಕೃಷಿಯಿಂದ ಬಂದಿದ್ದೆಲ್ಲ ಫುಲ್ ಲಾಭನ ಮನೇಲಿ ಇಟ್ಕೊಳ್ಳೋದು. ಈಗ ಕೃಷಿನ ಮಾಡಿ ಈಗ ಈ ವರ್ಷ ಏನೋ ಮಳೆ ಇದಾದವು, ಬಟ್ ವರ್ಷ ಏನು ಹಂಗಿರಲ್ಲ. ಈ ವರ್ಷ ಏನೋ ಅಷ್ಟಾಗೈತೆ. ಬಟ್ ಇನ್ನು ಹಿಂಗಾಗಿ ಬಿತ್ಬೇಕಾರ ಇವನ್ನೆಲ್ಲ ಕೊಟ್ಬಿಟ್ರೆ ನನಗೆ ಬೀಜ ಗೊಬ್ಬರ ಬಂದ್ಬಿಡುತ್ತೆ. ಈಗ ಅಲ್ಲಿ ಸೇವ್ ಆಗುತ್ತಿಲ್ರಿ. ಸಾಲಿಲ್ಲ ಬೀಜ ಬಿತ್ತನೆ ಮಾಡ್ತಾರೆ. ಓಕೆ ಹಂಗೆ ಆಗುತ್ತಾ. ಹಂಗಾಗಿ ಇದು ಆ್ಯಕ್ಚುಲಿ ಕಸಬಾಗೆ ಇಟ್ಕೋಬೇಕು. ಒಳ್ಳೆ ಪ್ರಾಫಿಟ್ ಇದೆ. ಈಗ ನೀವೇನಿದ್ರಿ ಹಿಂಗಾರಿಗೆ ನೀವು ಈ ಥರ ಅಂತ ಹೇಳಿದ್ರೆ ಮುಂಗಾರು ಮತ್ತು ಪೂರ್ವ ಮುಂಗಾರು ಬರ್ತಾವೆ, ಅವಾಗ ಇದೇ ಥರ ಎಷ್ಟು ಬ್ಯಾಚ್ ಮಾಡ್ತಾರೆ? ನಾನು ಈಗ ಒಂದು ಬ್ಯಾಚ್ ಮಾಡಿದ್ದು ಇನ್ನೂ ಕೊಟ್ಟಿಲ್ಲ. ನಾ ಆ್ಯಕ್ಚುಲಿ ನಮ್ಮ ಅಲ್ಲಿ ಕುರಿಯಾಗಿ ಇರ್ತಾವಲ್ಲ ಅಲ್ಲಿ ಕೊಟ್ಟು ಬಂದ್ಬಿಡ್ತೀವಿ ನಾವು. ಕುರಿಗೆ ಎಷ್ಟು ಅದಾವ್ರಿ? ಈಗ ಅಲ್ಲಿ ಒಂದು 100 ಕುರಿ ಅದ. ನಾವು 100 ಕುರಿ ಅಲ್ಲಿ ಪಾಲಿ ಹೊಡೆದಿವಿ. ಅಲ್ಲೇ ಇರ್ತಾವ. ಅಲ್ಲಿ ಬರ್ತಕ್ಕಂಥ ಮರಿ ಈಗ ಇಲ್ಲಿ ಶೆಡ್ ಐತಲ್ಲ ಇಲ್ಲೇ ಇದೆ ಸಾಕೀಗ, ಅವ್ನು ಕೊಟ್ಟು ಬಂದ್ಬಿಡ್ತೀವಿ ಸಂತೆ. ಅಲ್ರಿ ರೊಕ್ಕ ಕೊಡ್ತಾರಲ್ಲ ನಿಮ್ಮ ಕುರಿಯಲ್ಲಿ ಬರುವಂತ ಇಲ್ಲೇ ಸಾಕ್ತೀರಿ, ಹೆಚ್ಚಿಗೆ ನೀವು ಮಾರ್ತೀರಿ. ಇದು ಮಾಡ್ತೀವಿ. ಹೆಚ್ಚಿಗೆ ಆಗಿದ್ದು ಅಲ್ಲೇ ಕೊಡ್ತೀನಿ. ನಮ್ಗೆ ಎಷ್ಟು ಬೇಕು ಅಷ್ಟು ಸಾಕಾಣಿಕೆ ಅಷ್ಟ ಮಾಡ್ತೀನಿ. ಇಲ್ಲಿ ಈಗ ಅದ ಆಲ್ರೆಡಿ ಅಲ್ಲಿಗೆ. ಯಾವ ತರ 1 ತಿಂಗಳು ಮರಿ 2 ತಿಂಗಳು ಮರಿ 6 ತಿಂಗಳು ಮರಿ ಯಾವ ತರ ನಾವ್ ಹೇಳ್ತೀವಲ್ರಿ, ನಾವು ಯಾವಾಗಲೂ ಕೈಯಾಗ ಜೋಪಾನ ಮಾಡ್ಬೇಕಂದ್ರೆ ಮರಿನ 3 ತಿಂಗಳು ಮರಿನ ತೊಗೋಬೇಕು. ಯಾಕಂದ್ರೆ ಈಗ ಸಡನ್ನಾಗಿ ನೀವು 2 ತಿಂಗಳ ಮರಿ ತೊಗೊಂಬಂದ್ರೆ ಅವು ಹಾಲು ಕುಡಿದಿಸ್ತಾ ಇಲ್ಲಿ ತಂದು ಹಾಕಿರೋ ಮರಿ ಫೇಲ್ ಆಗ್ತೈತಿ. ಒಂದು ಎಕ್ಸಾಂಪಲ್ ನನ್ನ ಮರಿನ ಒಂದು ಕೊಟ್ಬಿಡ್ತೀನಿ. ಅಲ್ಲೊಂದು ಮರಿ ಐತಿ, ಸಣ್ಣದಿದ್ದಾಗ ತೊಗೊಂಬಂದೆ ಇನ್ನು ಅದು ಹಾಲು ಕುಡಿಯೋ ಮರಿ ಚೆನ್ನಾಗಿರ್ತದ. ಬಟ್ ಅದು ಇಲ್ಲಿ ಬಂದ್ಮ್ಯಾಗ ಸ್ವಲ್ಪ ಇದಾಗಿ ಡಲ್ ಆಯ್ತು, ಎದೆ ಹೊಡಿತು ಆ ಥರ ಆಗ್ತಾವೆ. ಹಂಗೆ ಮಾಡಬಾರ್ದು. ಈಗೆಲ್ಲ ಇಲ್ಲದ ನೋಡಿ ಇವೆಲ್ಲ ದೊಡ್ಡ ಹೋದವಲ್ಲ ಅವೆಲ್ಲ ದೊಡ್ಡ ಮೇಯ್ತಿದ್ವು ದಬಾಸ್, ಅವಾಗ ತಾನೇ ಆ ಥರ ಆಗ್ತಾವೆ. ಸ್ವಲ್ಪ ಆ್ಯಕ್ಚುಲಿ ಕೈಯ ಜೋಪಾನ ಮಾಡ್ರಿ. ಯಾವಾಗಲೂ 3 ತಿಂಗಳ ಮರಿನ ತೊಗೋಬೇಕು. ಹಂಗಂದ್ರೆ ನೀವು ಮಾರ್ಕೆಟಿಂದ ತರಲ್ಲ, ನಿಮ್ಮ ಮರಿ ನಮ್ಮದೇ ನಾವೇ ಒಳ್ಳೆ ಮತ್ತೆ ವಾಪಸ್ ಇದು ಮಾಡೋದು. ನಾವೇನು ಮಾರ್ಕೆಟಿಂದ ಯಾವುದೋ ಮರಿ ಪರ್ಚೇಸ್ ಮಾಡಂಗಿಲ್ಲ. ಒಂದು ವರ್ಷಕ್ಕೆ ಈ ಥರ ಮರಿಗಳು ಎಷ್ಟು ಬರ್ತಾವೆ? 2 ಬ್ಯಾಚ್ ಸಿಗ್ತಾ. ಅದೇನ್ರಿ ಕಂಟಿನ್ಯೂ ಬ್ಯಾಚ್ ಅನ್ನೋದಕ್ಕಿಂತ ಅದು ಈಗ 100 ಕುರಿ ಅಂದ್ರೆ ಕಂಟಿನ್ಯೂ ಸರ್ಕ್ಯುಲೇಷನ್ ಅದ. ಹಂಗೆ ಈತಿರ್ತಾವೆ, ಅವು ಹುಡ್ತಿರ್ತಾ ಹೋಗ್ತಿರ್ತಾವೆ ಕಂಟಿನ್ಯೂಸ್. ಅದು ಇದು ನಾನ್ ಸ್ಟಾಪೇಬಲ್ ಇದೆ. ಯಾವುದು ನೀವು ಹೊಲ್ದಾಗಿನ 2 ಮಳೆ ನೋಡ್ಕೊಂಡಿದ್ದು ಅದು ಹಂಗಲ್ಲ. ಹಾಗೆ ಕಂಟಿನ್ಯೂ ನಾವು ಅದ್ರ ಮ್ಯಾಗ ಹೆಂಗೆ ಜೋಪಾನ ಮಾಡ್ತವೆ ಹಂಗೆ ಪ್ರಾಡಕ್ಟ್ ಅದ. ಈಗ 100 ಕುರಿ ಎಷ್ಟು ಎಕರೆದ ಆದಾಯ ರೀ? ಒಂದು 60-70 ಎಕರೆ ಆದಾಯ ಕರೆಕ್ಟ್ ಟೈಮ್ ಹೆಸರ. 10 ಲಕ್ಷ ಮ್ಯಾಗ ಬರುತ್ತೆ. ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಷ್ಟೇ. ಔಷಧ ಎಲ್ಲ ತೆಗೆದ್ರೂ ಒಳ್ಳೆ ಆದಾಯ. ಆದ್ರೆ ಅದ್ರ ತಕ್ಕಂಗೆ ಎಫರ್ಟ್ ಇರ್ಬೇಕು. ಸುಮ್ಮನೆ 100 ಕುರಿ ಕಟ್ಟೋದು ದೊಡ್ಡ ಕಥಲ್ಲ. ಅದನ್ನು ಮೇಸಿರಷ್ಟೇ ಇದಿರುತ್ತೆ, ಇಲ್ಲಾಂದ್ರೆ ಲಾಭ ಇಲ್ಲ. ಅದಕ್ಕೆ ಔಷಧ ಹಾಕ್ಬೇಕು, ಹೊಟ್ಟೆ ತುಂಬ ಊಟ ಹಾಕ್ಬೇಕು. ಅದ್ರದ್ದು ಆಮೇಲೆ ಹುಟ್ಟಿತಕ್ಕಂಥ ಮರಿಗಳನ್ನು ಚೆನ್ನಾಗಿ ಜೋಪಾನ ಮಾಡ್ಬೇಕು. ಅಲ್ಲಿ ಆದಾಯ ಮರಿದ ಆದಾಯ ನೋಡ್ರಿ. ಕುರಿ ಈತೈತಿ ಅಷ್ಟೇ. ಆದ್ರೆ ಇದನ್ನೆಲ್ಲ ಕರೆಕ್ಟಾಗಿ ಫುಡ್ಡಾಗಿ ಜೋಪಾನ ಮಾಡಿದ್ರೆ ಅದನ್ನ ನಾಳೆ ರೊಕ್ಕ ಆಗ್ತೈತಿ. ಹಾಗಾಗಿ ಅದನ್ನೇನು ಮಾಡ್ಬೇಕಂದ್ರೆ ಕರೆಕ್ಟಾಗಿ ಇದನ್ನ ಮೇಂಟೈನ್ ಮಾಡ್ಬೇಕು. ಅದನ್ನು ಹೊಟ್ಟೆ ತುಂಬ ಮೇಯಿಸ್ಬೇಕು, ಅದ್ರ ಜೊತೆಗೆ ಇದನ್ನ ಹೊಟ್ಟೆ ತುಂಬ ಮೇಯಿಸ್ಬೇಕು ಅಂದ್ರೆ ಆದಾಯ ಇರುತ್ತೆ. ಯಾವ ಥರ ಮೇಯ್ಸಕ್ಕೆ ಸಾಧ್ಯ ಐತ್ರಿ? ಯಾಕಂದ್ರೆ ಕುರಿ ಇವನ್ನೇನು ಕಟ್ಟೆಕೀರಿ ಒಟ್ಟು ಹಾಕ್ತೀರಿ, ಮೆಕ್ಕೆಜೋಳ ಹಾಕ್ತೀರಿ, ಫೀಡ್ ಹಾಕ್ತೀರಿ, ಏನು ಹಾಕ್ತೀರಿ? ಈಗ ಹೇಳಾವೆ ಒಳ್ಳೆ ಮಳೆ ಆತಂದ್ರೆ ಜಗ್ಗ ಅಡವೆ ಮೇವು ಬಿದ್ದುಬಿಡುತ್ತೆ. ಕರೆಕ್ಟ್ ಅಂದರೆ ಈಗ ಜಾಸ್ತಿ ಮಳೆ ಆತಂದ್ರೆ ಸ್ವಲ್ಪ ಜಡ್ಡುಗಳು ಕಾಡ್ತಿರ್ತಾವೆ. ಸ್ವಲ್ಪ ಅದನ್ನ ಅಷ್ಟೇ ನೋಡ್ಕೊಂಡು ಕಂಟ್ರೋಲ್ ಮಾಡ್ಕೊಂಡು ಹೋಗ್ಬಿಟ್ರೆ ಅವು ಮೇಯ್ತಿರ್ತಾವೆ. ವ್ಯಾಕ್ಸಿನ್ ಮಾಡ್ಕೋಬೇಕು ಅಷ್ಟೇ. ಕುರಿಗೆ ಅಡ್ವಾನ್ಸ್ ಮಾಡ್ಕೊಂಬಿಟ್ರೆ ಏನಾಗಲ್ಲ. ಕಾಲು ಬ್ಯಾನಿ, ಬಾಯಿ ಬ್ಯಾನಿ ಇಂಥವೆಲ್ಲ ಮೇನ್ ಕಂಟ್ರೋಲ್ ಮಾಡ್ಕೋಬೇಕು. ಕುರಿಕಾರ್ ಬದುಕು ಅಷ್ಟು ಸುಲಭ ಅಲ್ರಿ? ಅದು ಭಾಳ ಕಷ್ಟ. ಆದ್ರೆ ಅದ್ರಂಥ ಸುಖ ಜೀವನ ಯಾವುದಲ್ಲ. ಕಷ್ಟ ಐತಿ, ಅದ್ರಂಥ ಸುಖನ ಯಾವುದಲ್ಲ. ಇವತ್ತೆಲ್ಲ ಕೋಟಿಗಟ್ಟಲೆ ಆಗ್ಯದಂದ್ರೆ ಎಲ್ಲ 5 ದಿವಸದಿಂದ ಆಗ್ಯದ. ಕುರಿಯಿಂದನೂ ದೊಡ್ಡ ದೊಡ್ಡ ಸೌಕರ್ಯ ಆಗ್ಯದ ಎಲ್ಲ. ಈಗ ನೋಡ್ರಿ, ಆಸ್ತಿ ಹಿಡಿಬೇಕಂದ್ರೆ ಕುರಿಗೆ ಇಲ್ಲ ಈ ಆಸ್ತಿ ಹಿಡಿತೇವೆ. ಇಲ್ಲಾಂದ್ರೆ ಈ ಭೂಮಿ ಬೆಳೆಲಿದ್ದ ಆಸ್ತಿ ಗೀಸ್ತಿ ಮಾಡೋಕ್ಕಾಗಲ್ಲ. ನೀವು ನೋಡ್ರಿ,
ಭೂಮಿ ನಾವು ಯಾರ ಹೊಲ ಇಟ್ಕೊಂಡು ಸಾಲ ಕೇರ ಬಾಂಡ್ ತೊಗೊಂಬ ಅಂತವೆ. ಈ ಯಾವಂಗೆ ಕಡ್ಡಕ್ಕೆ ಫೋನ್ ಮಾಡಿದ್ನಂದ್ರೆ 1 ಲಕ್ಷ ತೊಗೊಂಬ ಅಂದ್ರೆ ತಂದು ಕೊಟ್ಟು ಹೋಗ್ತಾನೆ. ಬಾಂಡ್ ಗಂಟೆ ಏನು ಕೇಳಲ್ಲ. ಈ ದೊಡ್ಡ ಬಾಂಡ್ ಇದೇ ಬಾಂಡ್ ಸುಮ್ಮನೆ ಫೋನ್ಯಾಗ ಅಷ್ಟೇ ಇದೆ. ನೀವು ಯಾರಿಗೆ 1 ಲಕ್ಷ ಕೇರ ಹೌದಪ್ಪ ಹೊಲ್ದಾಗ ಹೋಗಿ ಬಾಂಡ್ ತೊಗೊಂಬ ರೊಕ್ಕ ಕೊಡ್ತಂತಾನೆ. ಮತ್ತೆಲ್ಲ ಒಂದು ಸಾಕ್ಷಿ ಸಹಿ ಮಾಡಿಸ್ಬೇಕು. ಇದು ಹಂಗಲ್ಲ, ನನಗೆ 1 ಲಕ್ಷ ಬೇಕಂದ್ರೆ ತಂದು ಕೊಟ್ಟು ಹೋಗ್ತಾನೆ. ಯಾಕಂದ್ರೆ ಇದು ಅಷ್ಟು ವ್ಯಾಲ್ಯೂ ಐತಿ, ಆದ್ರೆ ಅಷ್ಟು ಕಷ್ಟನ ಐತಿ. ಅಷ್ಟೇ ವ್ಯಾಲ್ಯೂ ಐತಿ, ಅಷ್ಟೇ ಕಷ್ಟ ಐತಿ. ನಾವು ಹಂಗಾಗಿ ಲೇಬರ್ ಸಿಗಲಿಕ್ಕೆ ಬೇರೆ ಕಡೆ ಖುಷಿ ಹೊಡಿದ್ವಿ, ಇಲ್ಲಾಂದ್ರೆ ದೊಡ್ಡ ಲಾಭ. ಬಟ್ ಅದು ನಮಗೆ ಯಾವಾಗಲೂ ಇದನ್ನ ಯಾಕೆ ಇಟ್ಕೊಂಡಿವಿ ಅಂದ್ರೆ ನಮ್ಮ ಮುಂಜಾನೆ ಸಾಯಂಕಾಲ ಅದು ಒಂದು ಹೋದ ಅಭ್ಯಾಸ ನನಗೆ. ಬಟ್ ಖುಷಿ ತಕ್ಕ ಹೋಗೋದು ಒಂದು ಅಭ್ಯಾಸ. ಹಂಗಾಗಿ ನಾವು ಇಷ್ಟು ಇಟ್ಕೊಂಡಿವಿ ಮನ್ಯಾಗ. ಮತ್ತು ಆಮೇಲೆ ಇವ್ನು ಕೊಟ್ಮೇಲೆ ಮತ್ತೆ ಆಡು ತೊಗೊಂಬರ್ಬೇಕು ಅನ್ನೋದು ಐತಲ್ಲ, ಆಡು ತೊಗೊಂಬರ್ತೀವಿ. ಈಗ ಎಲ್ಲರ ತಲೆಗೂ ಒಂದು ಹುಳ ಬಿಟ್ಬಿಟ್ರಿ ನೀವು. ಏನಂತಂದ್ರೆ ನಾನು 100 ಕುರಿ ಸಾಕ್ತೀನಿ ಅಂತಂದು, ಅದನ್ನ ಯಾವ ಥರ? ಅದು ಏನು ಅಡವಿ ಅದು ಯಾವುದು ಸೆಡ್ಗೆ ಹಾಕಂಗಿಲ್ಲ. ಅಡವಿ ನೀರು ಅಡವಿ ಕೂಡು, ಅದು ಪಾಲ. ಈಗ 10 ಈಗ ಒಂದು 100 ಕುರಿಯಾಗ 80 ಉಡ್ತಿ ಅಂದ್ರೆ 40 ಅವ್ರಿಗೆ 40 ನಮ್ಗೆ. 50-50. ಆಮೇಲೆ ಅದಕ್ಕೇನದ ಔಷಧ ಎಲ್ಲ ಅವ್ರ ಕಡೆ. ನಮ್ದು ಏನಿಲ್ಲ, ಬಂದು ರೊಕ್ಕದಾಗ ಅಷ್ಟೇ ಸೇರಿ. ಫಸ್ಟ್ ನಮ್ಮ ಮೂಲತಃ ಅಜ್ಜನ ಕಾಲ ಇದ್ದಲ್ಲ. ಎಷ್ಟಿದ್ದು? ಹಂಗೆ ಉಳ್ಸ್ಕೊಂಡು ಹೋಗಿರಿ ನೋಡ್ರಿ. ಮೊನ್ನೆ ಲಾಸ್ಟ್ ಟೈಮ್ 150 ಇದ್ವು, 50 ಕೊಟ್ಟೆ. ಮತ್ತೆ ಬೇಕಾದ್ರೆ ನಮಗೆ ಬೇಕಾದ್ರೆ ಈಗ ನಾ ಹೇಳಾವೆ ಈಗ ನಮ್ಮ ಕಡೆ ರೊಕ್ಕಿತ್ತ ಇವೆಲ್ಲ ಇದ್ವು. ಬಗ ನನಗೆ ಬಿತ್ತಾಗ ಬೀಜ ಕೊಟ್ಟಿಲ್ಲ, ಇವ್ ಕೊಟ್ಟು ಮತ್ತೆ ದೊಡ್ಡ ಖುಷಿ ತಗೋನದ ಇವನ ಬೇಡ. ಮತ್ತು ಒಟ್ಟು ನಮ್ಗೇನ್ರಿ ಬೇಕಾದಾಗ ತಂದು ಬಿಡೋದು, ಬೇಡದಾಗ ಕೊಡೋದು. ಒಟ್ಟು ಅದಕ್ಕೆ ಬಜೆಟ್ ಹಾಕಿದ್ದಂದ್ರೆ ಲಾಸ್ ಇಲ್ಲ. ಅವ್ರು ಒಟ್ಟ ತೆಗಿಬೇಡಂದ್ರೆ ಹಂಗಾಗಿ ಪಾಲಿಗೆ ಹೊಡೆದೀನಿ. ಇಲ್ಲಾಂದ್ರೆ ಅಂದ್ರೆ ಯಾರಿಗಾರ ಸಾಕಾರಿ ಕೊಟ್ಟು ಪಾಲಿಗೆ ಹೊಡೆದು ಸಾಕು. ನಾವು ಏನೋ 10 ದಿನಕ್ಕೊಮ್ಮೆ 15 ದಿನಕ್ಕೊಮ್ಮೆ ಹೋಗ್ತೀವಿ ಬರ್ತೀವಿ ಅಷ್ಟೇ. ನಮ್ಗೆ 50 ಮಾರಿದ್ರೆ ಒಂದು ಕುರಿಗೆ ಹೆಂಗ್ ಮಾರಿದ್ರೆ? ಅದು ಕುರಿ ಮೇಲೆ ಲೆಕ್ಕ. ಚೆನ್ನಾಗಿತ್ತಂದ್ರೆ 15 ಮಟ್ಟ ಹೋಗುತ್ತೆ. 18, 15, 18, 10, 12 ಬಣ್ಣ ಮತ್ತೆ ಸೈಜ್ ಮ್ಯಾಗ ಮಾಡ್ತೈತಿ. ಬಣ್ಣ ಮತ್ತು ಸೈಜ್ ರೀ. ಬಣ್ಣ ಅಂದ್ರೆ ಯಾವ ಬಣ್ಣ ರೀ? ನಿಮಗೆ ತೋರಿಸ್ತೀನಿ ತಡ್ರಿ. ಎಕ್ಸಾಂಪಲ್ ಈ ಲೇಖನ, ಈ ಬಣ್ಣ, ಆ ಬಣ್ಣ. ಬಣ್ಣದಾಗ ಅದು ಏನು ಒಟ್ಟು ಮಾರ್ಕೆಟ್ನಾಗೆಲ್ಲ ಬಣ್ಣ ಓಡ್ತೈತಿ. ಮಡ್ಡಿ ಕಲರ್ ಓಡ್ತೈತಿ. ಬರೀ ಮನುಷ್ಯರಷ್ಟೇ ಕಲರ್ನಾಗೆಲ್ಲ ಅದು ಕುರಿಗೆ ಕಲರ್ ಬೇಕೆ. ಈಗ ಆ ಬಣ್ಣ ಐತಲ್ಲ, ಆ ಬಣ್ಣ ವ್ಯಾಲ್ಯೂ ಇರುತ್ತೆ. 50-6 ಲಕ್ಷ ಹಿಂಗೆ. ಅದು ಅಂದ್ರೆ ನಾವ್ ಹೆಂಗ್ ಗೊತ್ತಾ, ಅದನ್ನೇ ಹೊಲ ಖರೀದಿ ಮಾಡಿ ನೋಡ್ರಿ. ಈಗ ಏಜ್ ಆದ ಕುರಿ ಅಷ್ಟ ಕೊಟ್ಟಿದ್ದೀವಿ ನಾವು. ಚಲೋ ಕೊಟ್ರೆ ಜಾಸ್ತಿ ಆಗ್ತದೆ. ಏಜ್ ಆದ ಕುರಿ ಅಂತ ಕೊಟ್ಟಿವಿ ಅಷ್ಟೇ. ಅದು ಒಂಥರ ಟೆಕ್ನಿಕ್. ಅಂದ್ರೆ ನಾಳೆ ಈಗ ಜಾಸ್ತಿ ಇನ್ನೊಂದು ಸ್ವಲ್ಪ ತೋರ ಅದು ಮತ್ತೆ ಏನಾಗುತ್ತೆ ಅಂದ್ರೆ ಏಜ್ ಆದ್ಮೇಲೆ ಮತ್ತೆ ವ್ಯಾಲ್ಯೂ ಕಡಿಮೆ ಆಗುತ್ತೆ. ಸ್ವಲ್ಪ ಗಟ್ಟಿದ್ದಾಗ ಕೊಟ್ಟಿವಿ ಅಷ್ಟೇ. ಅವನು ಗಟ್ಟಿದ್ದು ಇಟ್ಕೊಂಡ್ಬಿಡೋದು. ಈಗ ಏಜ್ ಆಗ್ತಾವಲ್ಲ, ಮತ್ತೆ ನಾಳೆ ವ್ಯಾಲ್ಯೂಯೇಷನ್ ಕಡಿಮೆ ಆಗ್ತಾವ ಅಲ್ಲಿ ಹೋದ್ವು ಅಂದ್ರೆ ಅಂತ ಅಷ್ಟೇ ಇಟ್ಕೊಂಡಿದ್ದಾರೆ. ಒಂದು ಕುರಿ ಎಷ್ಟು ವಯಸ್ಸು ಬದುಕ್ತೈತ್ರಿ? ಅದು ನಾವು ಒಂದು 4-5 ಸೂಲ ಆಮೇಲೆ ಕೊಟ್ಬಿಡ್ತೀವಿ. 5 ಸೂಲ್. ಯಾಕಂದ್ರೆ ಆಮೇಲೆ ಮತ್ತೆ ಏನಾಗುತ್ತೆ ಅಂದ್ರೆ ಮೇದ್ ಕಡಿಮೆ ಆಗುತ್ತೆ, ಅಡ್ಡಾಡೋದು ಕಡಿಮೆ ಆಗುತ್ತೆ. ಅವ್ನ ಕಷ್ಟತಿ ಕೊಟ್ಬಿಡ್ಬೇಕು. ಮತ್ತೆ ಹಿಂದೆ ಉಡ್ತಾವಲ್ಲ ಮತ್ತೆ ಅವ್ನು ಬಿಟ್ಕೋಬೇಕು. ಈಗ ಇಲ್ಲಿದಾವು, ಅಲ್ಲಿ ಹೆಣ್ಮವೆ ಅಲ್ಲಿದಾವು, ಅವನ್ನೆಲ್ಲ ಬಿಟ್ಕೋಬೇಕು ಅಂತ. ಇಲ್ಲಿ ಬರೀ ಟಗರ್ ಅಷ್ಟ ಅದ. ಇಲ್ಲಿ ಟಗರು ಮತ್ತೆ ಹೆಣ್ಮಗ 2 ಅದಾವ. ಇದನ್ನ ಕಸಬಾಗೆ ಇಟ್ಕೋಬೇಕು, ಉಪಕಸಬಾಗೆ. ಯಾಕಂದ್ರೆ ಇವತ್ತು ಭೂಮಿ ತಾಯಿ ಒಂದು ಟೈಮ್ ಮಳೆ ಆದಾಗ ಇದಾಗ್ತೈತಿ, ಒಮ್ಮೆ ಇದಾಗಂಗಿಲ್ಲ. ಅದ್ರ ಜೊತೆ 2 ಆಯ್ತಂದ್ರೆ ಏನೋ ಒಂದು ಸ್ವಲ್ಪ ಆರ್ಥಿಕವಾಗಿ ನಾವು ಪ್ರಬಲ ಹೊಂದ್ಬೋದು ಅಂತ ಒಂದು ಅನಿಸಿಕೆ. ಆಮೇಲೆ ನಮ್ಮ ಅಪ್ಪ ಬ್ರದರ್ ಅವ್ರು ಯಾವಾಗಲೂ ಇರ್ತಾರ. ಅವ್ರು ಇಲ್ಲಾಂದ್ರೆ ಕ್ಯಾಮ್ರಾ ಇಟ್ಟಿರ್ತೀವಿ. ಅವ್ರು ಏಜ್ ಆಗ್ಯಾವಲ್ಲ, ಅವ್ರು ಇರ್ತಾವೆ. ಅವ್ರು ಇಲ್ಲಾಂದ್ರೆ ಒಂದು ಕ್ಯಾಮ್ರಾ ಇಟ್ಬಿಟ್ಟಿನಿ. ಆಲ್ರೆಡಿ ಟೋಟಲ್ ಎಲ್ಲ ನನ್ನ ಸೆಡ್ ಗಿಡ್ಡೆ ಎಲ್ಲ ಚೆಕ್ ಮಾಡ್ತೈತಿ. ನಮ್ದೆಲ್ಲ ನೈಟ್ ಎಲ್ಲ ಖಾಲಿ ಇದ್ದಾಗ ಎಲ್ಲ ಚೆಕ್ ಮಾಡ್ತೀನಿ. ಏನು ಯಾರು ಬಂದಿದ್ರು ಏನಿಲ್ಲ ಎಲ್ಲ ಚೆಕ್ ಮಾಡ್ಬಿಡ್ತೀವಿ ನೈಟ್. ಹಂಗೇನಾರು ಬಂದು ನಮ್ಮ ಒಮ್ಮೆ ಚೆಕ್ ಮಾಡ್ಬಿಡ್ತೀವಿ ಕ್ಯಾಮ್ರಾ, ನಡಿತೈತಿ. ಹಂಗಾಗಿ ಏನು ಇಲ್ಲೇ 24 ಗಂಟೆ ಇರ್ಬೇಕು ಅನ್ನೋದೇನಿಲ್ಲ. ಅದಕ್ಕಂತ 24 ಗಂಟೆ ಕಾವಲನ ಇಟ್ಬಿಟ್ಟಿವಲ್ಲ. ಈಗ ಎಷ್ಟು ಅದ ರೀ ಎಲ್ಲ? 20 ಅದಾವು. 20, 6, 7, 8, 9, 10 ಅವ 15 ರಂಗೆ ಕೊಡಂತ ಕೊಡಲ್ಲ ಅಂದೆ ನಾನು. 15,000 ಹಂಗ್ರಿ ಕೊಡಲ್ಲ ಅಂದೆ. ನೀವು ಎಷ್ಟು ಕೇಳಿ? 18 ಆದ್ರೂ ಕೊಡ್ತೀನಿ ಅಂದೆ. 18,000 ಕೊಡಲ್ಲ ಅಂದೆ. ವಾಪಸ್ ಮಾತಾಡಿದ್ರೆ ಮುಗಿತಿತ್ತು, ನಾನು ಕೊಡಲಿಲ್ಲ. ಅಂದ್ರೆ ಮತ್ತೆ ಸಣ್ಣ ಹೋಗ್ತಿದ್ವಲ್ಲ, ನಾನು ಲಾಸ್ಟ್ ಇನ್ನೊಂದು ತಿಂಗಳು ಶ್ರಾವಣ ಆದ್ಮ್ಯಾಗ ಮಾರ್ಕೆಟ್ ಜಂಪ್ ಆಗ್ತೈತಿ. ಹಂಗಾಗಿ ಇಟ್ಕೊಂಡೀನಿ. ಇದಿಷ್ಟು ಮಾರ್ಬಿಟ್ರೆ ಎಷ್ಟಾಗುತ್ತೆ? ಈಗ ಒಂದು 20 ಎವರೇಜ್ 13-14 ಲೆಕ್ಕ ಮಾಡಲ್ಲ. ಎವರೇಜ್ ಸಣ್ಣದು ಬಂತು ದೊಡ್ಡದು ಬಂತು ಅಷ್ಟು ಬಂದ್ಬಿಡ್ತಲ್ಲ. 3 ಲಕ್ಷ ಸಾಕಲ್ಲ. ನಮ್ದು ಏನು ಅದಾಗೇನು ನಾವೇನು ಇಲ್ಲೇ ಇರ್ತೀವ, ಮುಗಿತೀವಿ. ವಾಪಸ್ ಜಾಗ ಹಿಡ್ಕೊಂಡ್ ಮಾಡಿಬಿಟ್ಬಿಟ್ಟು ಮುಗಿ ಸಾಯಂಕಾಲ